ನಮಸ್ತೆ. ಇವತ್ತು ಪ್ರೀ ಡಯಾಬಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಳೆ ಕಾಲದಲ್ಲಿ ಅರೌಂಡ್ 45-50 ಆದ ನಂತರ ಚಾನ್ಸಸ್ ಫಾರ್ ಡಯಾಬಿಟೀಸ್ ತುಂಬ ಹೆಚ್ಚಿನ ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ಇವಾಗ ಲೈಫ್ ಸ್ಟೈಲಿಂದ, ಸ್ಟ್ರೆಸ್ಸಿಂದ ಆ ಏಜ್ ರೇಷಿಯೋ, ವಯಸ್ಸಿನ ರೇಷಿಯೋ 40-45ಇಂದ ಆಲ್ಮೋಸ್ಟ್ 25ಗೆ ಬಂದಿದೆ. ಮಕ್ಕಳಲ್ಲಿ ಡಯಾಬಿಟೀಸ್, ದಟ್ ಇಸ್ ಪ್ರೀ ಡಯಾಬಿಟೀಸ್ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ. ಸೊ ಯಾರು ಟೆಸ್ಟ್ ಮಾಡಬೇಕು? ಯಾರು ಬೇಕಾದರೂ ಒಂದಷ್ಟು ಯಥೇಚ್ಛವಾಗಿ ವೆಯ್ಟ್ ಹಾಕೋತಾ ಇದ್ದೀರಾ ಅಥವಾ ವೆಯ್ಟ್ ಲಾಸ್ ಆಗ್ತಾ ಇದೆ, ಸ್ಟ್ರೆಸ್ ಜಾಬಲ್ಲಿದ್ದೀರಾ, ಒಮ್ಮೊಮ್ಮೆ ಸಿಂಪ್ಟಮ್ಸ್ ಇರುತ್ತೆ, ಒಂದೊಂದು ಸರಿ ಡಯಾಬಿಟಿಕ್ ಸಿಂಪ್ಟಮ್ಸೇ ಇರಲ್ಲ. ಸೊ ಜೆನೆಟಿಕ್ಲಿ ಸಪೋಸ್ ನಿಮ್ಮ ತಂದೆ ತಾಯಿಗೆ ಡಯಾಬಿಟೀಸ್ ಇತ್ತು ಅಥವಾ ನೀವು ಯಾವುದೇ ಕಾರಣಕ್ಕೆ ಓವರ್ ವೆಯ್ಟ್ ಆಗಿದ್ದೀರಾ ಅಥವಾ ತುಂಬ ಹೈ ಲೆವೆಲ್ ಕೊಲೆಸ್ಟ್ರಾಲ್ ಇದೆ ಆ್ಯಂಡ್ HDL ಕೊಲೆಸ್ಟ್ರಾಲ್, ದ ಗುಡ್ ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇದೆ, ಅಥವಾ ಹೈಪರ್ ಟೆನ್ಷನ್ ಇದೆ, ಈ ಎಲ್ಲ ಕ್ಯಾಟಗರೀಸಲ್ಲಿ ಇರೋರು ಟೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಟೆಸ್ಟ್ ಮಾಡ್ಕೊಳ್ಳುವಾಗ ಫಾಸ್ಟಿಂಗ್ ಬ್ಲಡ್ ಶುಗರ್ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 110 ಕೊಟ್ಟಿದ್ದಾರೆ. ಬಿಟ್ವೀನ್ 110 ಆ್ಯಂಡ್ 125 ಇತ್ತು ಅಂದರೆ ನಿಮ್ಮ ಡಾಕ್ಟರ್ಸ್ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಟೆಸ್ಟ್ ಮಾಡಿಸ್ತಾರೆ. ಸೊ ಊಟದ ನಂತರ ಮಾಡ್ತಾರೆ. ಆ್ಯಂಡ್ HbA1c ನಿಮ್ಮ ಲಾಸ್ಟ್ 3 months ಶುಗರ್ ಆ್ಯಾವ್ರೇಜ್ನ ಟೆಸ್ಟ್ ಮಾಡ್ತಾರೆ. ಆ್ಯಂಡ್ 5.7 to 6.4 ಈ ರೇಷಿಯೋಲ್ಲಿ ಏನಾದರೂ ನಿಮ್ಮ HbA1c ಬಂದಾಗ ಯು ಆರ್ ಪ್ರೀ ಡಯಾಬಿಟಿಕ್. ಹಂಗಂದರೆ ನಿಮಗೆ ಡಯಾಬಿಟೀಸ್ ಇದೆ ಅಂತಲ್ಲ, ಸಾಧ್ಯತೆಗಳಿದೆ, ತುಂಬ ಹೆಚ್ಚಿನ ಮಟ್ಟಕ್ಕೆ ಸಾಧ್ಯತೆಗಳಿದೆ. ಸೊ ನೀವೇನು ಮಾಡಬೇಕು? ಅದದು ರಿಸಲ್ಟ್ ನಿಮ್ಮ ಕೈಯಲ್ಲಿದೆ. ಬೇಸಿಕ್ ಫುಡ್ ಚಾಯ್ಸಸ್ ಮತ್ತು ಒಂದು ವಾರದಲ್ಲಿ ಕೇವಲ 150 ನಿಮಿಷ, ದಟ್ ಈಸ್ ಪರ್ ಡೇಗೆ, ವಾರಕ್ಕೆ 4 ಸರಿನೋ 5 ಸರಿನೋ ಒಂದು 30 minutes ವಾಕ್ ಮಾಡಿದ್ರೆ ಸಾಕು. ಜೊತೆಗೆ ಒಳ್ಳೆ ರೀತಿ ನಿದ್ದೆ, ಸ್ಟ್ರೆಸ್ನ ಕಂಟ್ರೋಲ್ ಮಾಡಿಕೊಂಡಾಗ ಈ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಏನಿದ್ದೀರಾ, ನೀವು ಡಯಾಬಿಟಿಕ್ ಆಗಿ ಔಷಧಿ ತಗೊಳ್ಳೋದನ್ನು ಸುಮಾರು 3ರಿಂದ 10 ವರ್ಷನೂ ದೂರ ತಳ್ಳಬೋದು. ಎಷ್ಟೋ ಜನ 30% ಪ್ರೀ ಡಯಾಬಿಟಿಕ್ ಇರೋರು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೊಂಡ ನಂತರ ಎಷ್ಟೋ ವರ್ಷಗಳಿಗೆ ಡಯಾಬಿಟೀಸ್ನ ದೂರ ತಳ್ಳಿದ್ದಾರೆ. ಸೊ ನಿಮ್ಮ ಕೈಯಲ್ಲಿದೆ, ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ. ಅಪ್ಪಿ ತಪ್ಪಿ ಏನಾದರೂ ಪ್ರೀ ಡಯಾಬಿಟಿಕ್ ಇದ್ದರೆ ಟೆನ್ಷನ್ ಆಗೋ ನೆಸೆಸಿಟಿನೇ ಇಲ್ಲ. ಸಿಂಪಲ್ ಚೇಂಜಸಲ್ಲಿ ನಿಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡು ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್. ಕೀಪ್ ಫಾಲೋಯಿಂಗ್, ಗೆಟ್ ಇನ್ ಟಚ್, ಸ್ಟೇ ಅಪ್ಡೇಟೆಡ್, ಸ್ಟೇ ಹೆಲ್ತಿ.